ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಋಷಿಕಾ ಕನ್ನಡ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಮಂಡೇ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ 6 o'clock ಆಗಿತ್ತು. ವಾತಾವರಣ ಕೂಡ ತುಂಬಾ ಚೆನ್ನಾಗಿತ್ತು. ಈ ತರ ಸೈಲೆಂಟ್ ಇದ್ರೆ ನನಗೆ ತುಂಬಾ ಇಷ್ಟ ಆಗತ್ತೆ. ಆ ಟೈಮಲ್ಲೇ ಕೆಲಸ ಮಾಡೋದಕ್ಕೆ ಹೆಚ್ಚು ಉತ್ಸಾಹನ ಇರುತ್ತೆ ಅಂತಾನೆ ಅನ್ಕೊಂತೀನಿ ನಾನು. ನನ್ಗಂತೂ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡ್ಕೊಂಡ್ರೆ ಎಷ್ಟು ಬೇಗ ಕೆಲಸ ಮಾಡ್ಕೊಂಡೆ ಅಂತಾನೆ ಗೊತ್ತಾಗೋದಿಲ್ಲ. ಹಾಗಾಗಿ ನನ್ಗೆ ಅರ್ಲಿ ಮಾರ್ನಿಂಗ್ ತುಂಬಾ ಇಷ್ಟ ಆಗುತ್ತೆ. ಇವತ್ತು ಹಾಗೇನೆ ಬಾಡಿ ರಿಫ್ರೆಶ್ಮೆಂಟ್ಗೋಸ್ಕರ ಅಂತ ಒಂದು ಡಿಟಾಕ್ಸ್ ಡ್ರಿಂಕ್ ನ ಮಾಡ್ಕೊಂಡಿದ್ದೆ. ಹಾಗೆ ನಾನು ಇದ್ದಿದ್ದೆ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನು ಕೂಡ ಬೇಗ ಎದ್ದಿದ್ಲು. ಅವಳು ಕೂಡ ಆಪಲ್ ಬೇಕು ಅಮ್ಮ ಅಂತ ಕೇಳಿದ್ಲು. ಸೊ ಅವಳಿಗೂ ಕಟ್ ಮಾಡಿ ಸ್ವಲ್ಪ ಸಾಲ್ಟ್ ನ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ. ನಾನು ಮಾಡ್ಕೊಂಡಿದ್ನಲ್ವಾ ಡಿಟಾಕ್ಸ್ ಡ್ರಿಂಕ್, ಅದನ್ನ ನನ್ನ ಹಸ್ಬೆಂಡ್ ಕೂಡ ಕೇಳಿದ್ರು. ಸೊ ಅವ್ರಿಗೂ ಕೊಟ್ಟಿದ್ದೆ. ಮತ್ತೆ ಇವತ್ತು ಮಂಡೇ ಆಗಿರೋದ್ರಿಂದ ಹೊಸಲು ಪೂಜೆ ಮಾಡ್ತೀನಿ. ಹೊಸಲು ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹೊಸಲು ಮೇಲೆ ರಂಗೋಲಿ ಬಿಟ್ಟಾಗ ನನ್ನ ಮಗಳು ಬಂದು, ಅಮ್ಮ ಸಣ್ಣ ಮತ್ತೆ ಮೂನ್ ಬಿಡಿಸಿ ಅಮ್ಮ, ಚೆನ್ನಾಗಿರುತ್ತೆ, ನನಗೆ ಇಷ್ಟ ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೆ ಯಾಕೆ ಬೇಜಾರು ಮಾಡೋದು ಅಂತ ಹೇಳಿ ಅದೇ ತರನೇ ಬಿಡಿಸಿದ್ದೆ. ಮನೆಯಲ್ಲಿ ಆಯಿಲ್ ಕೂಡ ರಿಫಿಲ್ ಮಾಡ್ಕೋಬೇಕಾಗಿತ್ತು, ಅದನ್ನು ಕೂಡ ರಿಫಿಲ್ ಮಾಡಿದೆ. ಹಾಗೆ ವೆಜಿಟೇಬಲ್ಸ್ ಕೂಡ ತಗೊಬಂದಿದ್ದೆ. ವೆಜಿಟೇಬಲ್ಸ್ ಎಲ್ಲದನ್ನು ರಿಫಿಲ್ ಮಾಡ್ಕೋಬೇಕಾಗಿತ್ತು, ಅದನ್ನು ಕೂಡ ರಿಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿರೋದ್ರಿಂದ ಬೇಗನೆ ತಿಂಡಿ ಮುಗಿಸ್ಬಿಟ್ರೆ ಬೇರೆ ಕೆಲಸಗಳೆಲ್ಲ ಬೇಗ ಆಗತ್ತೆ ಅಂತ ಹೇಳ್ಬಿಟ್ಟು ತಿಂಡಿನ ಮಾಡ್ತಾ ಇದ್ದೀನಿ. ನನ್ಗೆ ಹೇಗೆ ಅಂತ ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ನ ಬೇಗ ಮಾಡಿ ಮುಗಿಸ್ಬಿಟ್ರೆ ನೆಕ್ಸ್ಟ್ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದು. ಹಾಗಾದ್ರೆ ಅಂದ್ರೆ ನನ್ನ ಮಗಳಿಗೆ ಸ್ಕೂಲಿಗೆ ರೆಡಿ ಮಾಡುವಂತದ್ದು, ಆ ಕೆಲಸಗಳೆಲ್ಲ ನನಗೆ ಈಸಿ ಆಗಿ ಹೋಗುತ್ತೆ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಒಂದನ್ನ ಮಾಡಿ ಮುಗಿಸ್ಕೊಬಿಡ್ತೀನಿ. ಹಾಗೆ ನಮ್ಗೆ ಕಾಫಿನ ಕುಡಿಯೋ ಅಭ್ಯಾಸ ಇದೆ. ನಮ್ಮನೆಯಲ್ಲಿ ಕಾಫಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಕುಡಿತೀವಿ. ಹಾಗಾಗಿ ಕಾಫಿನೂ ಕೂಡ ಇಟ್ಟಿದ್ದೆ, ಹಾಲಿಟ್ಟಿದ್ದೀನಿ ಕಾಫಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾನು ಮಾಡ್ತಾ ಇರೋದು ಶಾವ್ಗೆ ಬಾತು. ಅದನ್ನ ಶಾವ್ಗೆ ಉಪ್ಪಿಟ್ಟು, ಶಾವ್ಗೆ ಬಾತು ಏನ್ ಬೇಕಾದ್ರೂ ಕರಿಬಹುದು. ಕೆಲವೊಬ್ಬೊಬ್ರು ಒಂದೊಂದ್ ತರ ಕರೀತಾರೆ. ನಾನು ಶಾವ್ಗೆ ಬಾತ್ ಅಂತ ಹೇಳಿನೇ ಕರಿತೀನಿ. ಅದನ್ನ ಮಾಡ್ತಾ ಇದೀನಿ ಸೊ ದಟ್ ಅದು ತುಂಬಾ ಈಸಿಯಾಗೂ ಇರುತ್ತೆ, ಬೇಗನೂ ಆಗುತ್ತೆ, ಕ್ವಿಕ್ ಆಗಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಏನಿಲ್ಲ, ಎಲ್ರು ಮಾಡೋ ತರನೇ ಸಿಂಪಲ್ ಆಗಿ, ನನ್ಗಿದು ಫೇವ್ರೆಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ತುಂಬಾ ಕ್ವಿಕ್ ಆಗಿ ಆಗುವಂತ ರೆಸಿಪಿ ಇದು. ಹಾಗೇನೆ ಕಾಫಿ ಇಟ್ಟಿದ್ದೆ ಅಲ್ವಾ, ಹಾಲು ಕೂಡ ಬಾಯ್ಲ್ ಆಗಿತ್ತು. ನಾನು ಕೂಡ ಕಾಫಿನ ತಗೋತಾ ಇದ್ದೀನಿ. ಮನೆಯಲ್ಲಿ ಎಲ್ರಿಗೂ ಸರ್ವ್ ಮಾಡ್ತಾ ಇದ್ದೀನಿ ಕಾಫಿನ. ಹಾಗೇನೆ ನೆಕ್ಸ್ಟ್ ಶಾವ್ಗೆ ಉಪ್ಪಿಟ್ಟಿಗೆ ಏನ್ ಬೇಕು ಅದನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದ್ ಪಾತ್ರೆ ಇಟ್ಟು ಆ ಪಾತ್ರೆಗೆ ಆಯಿಲ್ ಹಾಕೊಂತಾ ಇದೀವಿ. ನೆಕ್ಸ್ಟ್ ಪಕ್ಕದಲ್ಲಿ ಇನ್ನೊಂದು ಪಾತ್ರೆಯನ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ, ನೀರು ಕುದಿಯಕ್ ಬಂದ್ಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಶಾವ್ಗೆ ಏನ್ ತಂದಿರ್ತೀವಲ್ವಾ ಆ ಶಾವ್ಗೆನ ಹಾಕಿ ಅದನ್ನ ಬಾಯ್ಲ್ ಮಾಡ್ಕೊತೀನಿ. ನೆಕ್ಸ್ಟ್ ಏನು ಅಂತಂದ್ರೆ ಎಣ್ಣೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಒಗ್ಗರಣೆಗೆ ಏನ್ ಬೇಕೋ ಅದನ್ನೆಲ್ಲ ಹಾಕೋತೀನಿ. ಅದಾದ್ಮೇಲೆ ನೆಕ್ಸ್ಟ್ ಫ್ರೈ ಮಾಡ್ಕೊಂಡು ಸ್ವಲ್ಪ, ಆಮೇಲೆ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಅದು ಸ್ವಲ್ಪ ಬ್ರೌನ್ ಆಗೋ ತರ ಫ್ರೈ ಆಗ್ಬೇಕು ಈರುಳ್ಳಿ. ನೆಕ್ಸ್ಟ್ ಸಾಲ್ಟ್ ನ ಹಾಕೋತೀನಿ ಸ್ವಲ್ಪ, ಯಾಕಂತಂದ್ರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸಾಲ್ಟ್ ನ ಸ್ಪ್ರಿಂಕ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಹಾಗೇನೆ ನೆಕ್ಸ್ಟ್ ನಾನು ಏನ್ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ವೆಜಿಟೇಬಲ್ಸ್, ಕ್ಯಾಪ್ಸಿಕಮ್, ಬೀನ್ಸ್ ಹಾಗೆ ಕ್ಯಾರೆಟ್, ಆ ಮೂರೂನು ವೆಜಿಟೇಬಲ್ಸ್ ನ, ಇದಕ್ಕೆ ಸ್ವಲ್ಪ ಬಟಾಣಿನೂ ಕೂಡ ಯೂಸ್ ಮಾಡ್ಬೋದು. ಆದ್ರೆ ನಾನು ರಾತ್ರಿ ಬಟಾಣಿ ನೆನ್ಸಿಟ್ಟಿರೋದನ್ನ ಮರ್ತ್ಕೊಬಿಟ್ಟಿದ್ದೆ. ಹಾಗಾಗಿ ನಾನು ಇವತ್ತು ಬಟಾಣಿ ಹಾಕಿಲ್ಲ, ಹಾಗೇನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಈಗ್ಲೇ ಆಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಶಾವ್ಗೆ ಏನ್ ಬೇಯಿಸಿದ್ವಲ್ವಾ ಅದಕ್ಕೂ ಸ್ವಲ್ಪ ಟರ್ಮರಿಕ್ ಪೌಡರ್ನ ಆಡ್ ಮಾಡಿದ್ದೀನಿ, ಸೊ ದಟ್ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಶಾವ್ಗೆನ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೇನೆ ಅದ್ರ ಮೇಲೆ ಒಂದ್ ಪ್ಲೇಟ್ ಹಾಕಿ ದಮ್ ಕಟ್ಟಿದ್ರೆ ತುಂಬಾ ಚೆನ್ನಾಗಿ, ಅದು ಸ್ವಲ್ಪ ಸಾಫ್ಟ್ ಇರುತ್ತಲ್ವಾ ನೀರಿಗೆ ಹಾಕಿ, ಅದು ಸ್ವಲ್ಪ ಉದುದ್ರಾಗಿ ಆಗತ್ತೆ ದಮ್ ಕಟ್ಟಿಟ್ರೆ, ಸೊ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನನ್ನ ಮಗಳಿಗೆ ಸ್ನಾಕ್ಸಿಗೆ ಅಂತ ಹೇಳ್ಬಿಟ್ಟು ಸಪೋಟನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನನ್ಗೂ ಹಾಗೆ ನನ್ನ ಮಗಳಿಗೆ ಇಬ್ರಿಗೂ ಕೂಡ ಬಾಕ್ಸ್ ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ ನ ನನ್ನ ಮಗಳಿಗೆ ಇಷ್ಟ ಆದ್ರೆ ಮಾತ್ರ ತಿನ್ನೋದು, ಇಲ್ಲ ಅಂತಂದ್ರೆ ತಿನ್ನೋದಿಲ್ಲ ಅಂತ ಹೇಳ್ತಾಳೆ. ಇವತ್ತು ಬೆಳಗ್ಗೆನೆ ಬಂದ್, ಹೌದಾ ಏನ್ ತಿಂದ್ವಿ, ಇದು ಬೇಕು, ಸರಿ ಓಕೆ ಆಯ್ತು ನಾನು ತಿಂತೀನಿ ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಅವಳಿಗೆ ಇಷ್ಟ ಆದ್ರೆ ಮಾತ್ರ ತಿಂತಾಳೆ, ಇಲ್ಲ ಅಂತಂದ್ರೆ ಹಾಗೆ ವಾಪಸ್ ಬರುತ್ತೆ. ನಾನು ಏನ್ ಕೊಟ್ಟಿರ್ತೀನಿ ಫುಲ್ ಅದೇ ತರನೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಅವಳಿಗೆ ಏನ್ ಇಷ್ಟನೋ ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು.
ಈಗ ಸ್ಕೂಲಿಗೆ ರೆಡಿ ಆಗ್ತೀನಮ್ಮ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾ ನಿಂತಿದ್ಲು. ನಾನೇ ಬಂದೆ ರೆಡಿ ಮಾಡ್ಬೇಕು ಅವ್ಳಿಗೆ, ಯಾರ ಹತ್ರನೂ ರೆಡಿ ಮಾಡಿಸ್ಕೊಳ್ಳೋದಿಲ್ಲ. ಒಂದೊಂದ್ಸಲ ಅವಳು ಖುಷಿ ಹೇಗಿರುತ್ತೆ, ಅಮ್ಮ ನಾನೇ ರೆಡಿ ಆಗ್ತೀನಿ ಇವತ್ತು ಅಂತ ಹೇಳಿ ರೆಡಿ ಆಗ್ತಾ ಇರ್ತಾಳೆ. ನನಗೂ ಕೂಡ ಖುಷಿ ಆಗುತ್ತೆ. ಅವಳು ಹೀಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಾನೇ ರೆಡಿ ಆಗ್ತೀನಿ ಅಂತ ಹೇಳಿ ಅವಳ ಕೆಲ್ಸನ ಅವಳೇ ಮಾಡ್ಕೊಳ್ತಾಳಲ್ಲ, ಹಾಗಾಗಿ ನನಗೂ ಖುಷಿ ಆಗುತ್ತೆ. ನಾನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿ, "ಅಮ್ಮ ನಂದು ವಿಡಿಯೋ ಮಾಡು, ನಂದು ವಿಡಿಯೋ ಮಾಡು, ನಾನು ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ರುಷಿಕಾ ಕನ್ನಡ ವ್ಲಾಗ್ಸ್ ಅಂತ ನಾನು ಹೇಳ್ತೀನಿ" ಅಂತ ಎಲ್ಲ ಹೇಳ್ತಾ ಇದ್ಲು. ನನ್ಗೂ ತುಂಬಾ ಖುಷಿ ಆಗ್ತಾ ಇತ್ತು ಅವಳು ಹೇಳ್ತಾ ಇರೋದನ್ನ ನೋಡಿ. ಹಾಗೆ ತಿಂಡಿ ಮಾಡಿದ್ನಲ್ವಾ, ಸ್ವಲ್ಪ ಅವ್ಳಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ನಾನ್ ತಿನ್ಸಿದ್ರೆ ಮಾತ್ರ ತಿಂತಾಳೆ, ಇಲ್ಲ ಅಂದ್ರೆ ಹಾಗೆ ಆಟ ಆಡ್ಕೊಂಡೆ ಸ್ಕೂಲ್ಗೆ ಹೊರಟೋಗ್ಬಿಡ್ತಾಳೆ. ಏನು ತಿನ್ನೋದೇ ಇಲ್ಲ. ಮತ್ತೆ ಮಧ್ಯಾಹ್ನ ಊಟ ಮಾಡೋದು ಎಷ್ಟೋ ಅಷ್ಟೇನೆ. ಹಾಗಾಗಿ ಅಕಸ್ಮಾತ್ ಅದೇನಾದ್ರು ಚೆನ್ನಾಗಿಲ್ಲ ಅಂತಂದ್ರೆ ಅದು ಕೂಡ ವಾಪಸ್ ಬರುತ್ತಲ್ವಾ, ಅದಕ್ಕೆ ನಾನೇ ತಿನ್ನಿಸ್ಬಿಡ್ತೀನಿ. ಸೊ ಅವಳಿಗೆ ರೆಡಿ ಮಾಡಾದ್ಮೇಲೆ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ನನಗೂ ಕೂಡ ಲೇಟ್ ಆಗುತ್ತಲ್ವಾ, ನಾನು ಕೂಡ ಬೇಗನೆ ಹೋಗ್ಬೇಕು. ಹಾಗಾಗಿ ಆನ್ ದ ವೇ ನಾನು ಅವಳು ಇಬ್ರು ಒಟ್ಟಿಗೆನೆ ಹೋಗ್ತೀವಿ. ನಾನು ಅವ್ಳನ್ನ ಡ್ರಾಪ್ ಮಾಡಿ ಹಾಗೆ ನಾನು ಹೋಗ್ತೀನಿ. ನನ್ ಮಗಳಿಗೆ ರೆಡಿ ಮಾಡಿದ ತಕ್ಷಣ ಬ್ಯಾಕ್ ಅಲ್ಲೇ ನಾನು ಕೂಡ ರೆಡಿ ಆಗ್ಬಿಡ್ತೀನಿ ಅವಳ ಜೊತೆನೆ. ಹೇಗ್ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಅವಳು ನಮ್ಮ ಅಜ್ಜಿ ಹತ್ರ ಹೇಗೆ ಹಾಕಿ ನೀವೇ ಸಾಕ್ಸ್ ಹಾಕಿ ನೀವೇ ಶೂ ಹಾಕ್ಬೇಕು ಅಂತ ಹೇಳಿ ಹಾಕಿಸ್ಕೊಂತ ಇದ್ದಾಳೆ. ನಮ್ಮ ಅಜ್ಜಿ ಕಂಡ್ರೆ ತುಂಬಾ ಇಷ್ಟ ನನ್ ಮಗಳಿಗೆ. ಮತ್ತೆ ಹೋಗಿ ಹೊರಗಡೆ ಕುತ್ಕೊಂಡ್ ಬಾಮ್ಮ ಲೇಟ್ ಆಯ್ತು, ಬಾಮ್ಮ ಲೇಟ್ ಆಯ್ತು ಅಂತ ಕರಿತಾ ಇದ್ಲು. ಹಾಗೆ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂತ ಅವಾಗ್ಲೇ ಹೇಳಿದ್ನಲ್ವಾ, ಅಮ್ಮ ಬಾ ಅಮ್ಮ ನಂದೊಂದು ಫೋಟೋ ತಗೋ, ಅಮ್ಮ ಬಾ ಅಮ್ಮ ನನ್ನನ್ನು ವಿಡಿಯೋದಲ್ಲಿ ಹಾಕು, ನನ್ನ ಕೂಡ ತೋರ್ಸು ವಿಡಿಯೋದಲ್ಲಿ, ನಾನು ಕೂಡ ಹೇಳ್ತೀನಿ ಅಂತ ಹೇಳಿ ನಗಾಡ್ತಾ ಇದ್ಲು. ನನ್ ಮಗಳು ಹೇಗೆ ಅಂತ ಅಂದ್ರೆ ಅವಳಿಗೆ ಸ್ಕೂಲ್ ಅಂತ ಅಂದ್ರೆ ತುಂಬಾ ಇಷ್ಟ, ತುಂಬಾ ಎಂಜಾಯ್ ಮಾಡ್ಕೊಂಡು ಸ್ಕೂಲ್ಗೆ ಹೋಗ್ತಾಳೆ. ಹಾಗೆ ನೀವ್ ನೋಡಿದ್ರಲ್ವಾ, ಅವರು ನಮ್ಮ ಅಜ್ಜಿ, ಅವರೇ ನನ್ ಮಗಳನ್ನ ನೋಡ್ಕೊಳ್ಳೋದು. ಹಾಗೆ ಇದೆ ನನ್ನ ವೆಹಿಕಲ್. ಇದ್ರಲ್ಲಿ ನಾನು ಕೂಡ ಸ್ಕೂಲ್ಗೆ ಹೋಗಿ ನನ್ನ ಮಗಳನ್ನ ಕೂಡ ಸ್ಕೂಲ್ ಡ್ರಾಪ್ ಮಾಡೋದು. ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಹಾಗೆ ನಾನು ಹೊರಟೆ. ನನ್ನ ಕೆಲ್ಸನೂ ಮುಗಿದ ನಂತರ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಊರಿಗೆ ಬಾ ನಾನು ಪಿಕ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹೋಗಿ ಅದನ್ನು ಕೆಲಸನ ಮುಗಿಸ್ಕೊಂಡು ಬಂದ್ವಿ. ರಾತ್ರಿ ಊಟಕ್ಕೆ ಅಂತ ಹೇಳಿ ಮೊಳಕೆ ಹುರುಳಿಕಾಳು ಸಾಂಬಾರ್ ಮಾಡ್ತಿದ್ದೀನಿ. ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಸ್ಪೈಸಸ್ ಐಟಮ್ಸ್ ಎಲ್ಲ ಹಾಕಿ, ಮತ್ತೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲದನ್ನು ಹಾಕಿ, ಈ ಟೊಮೊಟೊ ಸಾಫ್ಟ್ ಆಗೋವರೆಗೂ ಅದನ್ನ ಸ್ವಲ್ಪ ಬೇಯಿಸ್ಕೊಂಡು ಒಂದು ಜಾರಿಗೆ ಏನ್ ಫ್ರೈ ಮಾಡಿರ್ತೀವಿ ಎಲ್ಲ ಐಟಮ್ಸ್ನು ಹಾಕಿ, ಕಾಯಿ ಮತ್ತೆ ಸಾಂಬಾರ್ ಪುಡಿ ಮತ್ತೆ ಸಾಂಬಾರ್ ಸೊಪ್ಪು ಎಲ್ಲದನ್ನು ಹಾಕಿ ಮಿಕ್ಸಿ ಮಾಡ್ಕೊಬಂದು ಒಂದು ಪ್ಯಾನ್ ಅಲ್ಲಿ ಆಯಿಲು, ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತೆ ಮೊಳಕೆ ಕಟ್ಟಿರ್ತೀವಲ್ವಾ ಇವನ್ನ ಕಾಳುಗಳು, ಆ ಕಾಳನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅರಿಶಿನ ಪುಡಿ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನ್ ಮಿಕ್ಸಿ ಮಾಡಿರ್ತೀವಲ್ವಾ ಪೇಸ್ಟು, ಆ ಪೇಸ್ಟನ್ನ ಅದನ್ನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನ ಫ್ರೈ ಮಾಡ್ಕೊಂಡ್ರೆ, ಆಮೇಲೆ ನೀರ್ ಹಾಕಿ ನಮ್ಗೆ ಸಾಂಬಾರ್ ಏನ್ ಹದದಲ್ಲಿ ಬೇಕು ಆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀರ್ನ ಸೇರಿಸ್ಕೊಂಡು ನಮ್ಗೆ ಮಾಡ್ಕೊಂಡ್ರೆ ಸಾಂಬಾರ್ ಕೂಡ ರೆಡಿನೇ ಆಗೋಗುತ್ತೆ. ಈ ಸಾಂಬಾರ್ ನನ್ಗೆ ತುಂಬಾನೇ ಇಷ್ಟ. ನಮ್ಮನೇಲಿ ನನ್ನ ಹಸ್ಬೆಂಡ್ಗಂತೂ ತುಂಬಾನೇ ಇಷ್ಟ. ನನ್ನ ಹಸ್ಬೆಂಡ್ಗಂತೂ ಈ ಸಾಂಬಾರ್ ತುಂಬಾನೇ ಇಷ್ಟ ಆಗುತ್ತೆ. ನಮ್ಮನೇಲಿ ಸ್ಪೈಸಸ್ ಐಟಮ್ಸ್ ಜಾಸ್ತಿ ಹಾಕಿ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ನನ್ನ ವ್ಲಾಗ್ಸ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.